ಎಲ್ಲ ರೈತ ಬಾಂಧವರೇ, ಯುವಕ ಮಿತ್ರರೇ, ಶ್ರದ್ಧೆ ತಾಯಂದ್ರೇ, ಏನು ಬೀದರ್ನಿಂದ ಬೆಂಗಳೂರುವರೆಗೆ 12 ಜಿಲ್ಲಾ ಕೇಂದ್ರಗಳನ್ನ ಮುಟ್ಟಿ 1500 ಕಿಲೋಮೀಟರ್ ಯಾತ್ರೆಯನ್ನ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದ ಅಂಗವಾಗಿ ನಾವು ಪ್ರಾರಂಭವನ್ನ ಮಾಡಿದ್ದೀವಿ. ಇವತ್ತು ಬೀಳಿಗಿ ನಗರಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ, ಹಿರಿಯರಿಗೆ, ತಾಯಂದಿರಿಗೆ, ನಮ್ಮ ಕನ್ನಡ ಪರ ಸಂಘಟನೆ ಮುಖಂಡರಿಗೆ, ನಮ್ಮ ದಲಿತ ಪರ ಸಂಘಟನೆ ಮುಖಂಡರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ಜನರಿಗೆ ಆಶ್ಚರ್ಯ ಆಗತ್ತೆ. ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆಗೆ ನಾನು ಮುಕ್ತವಾಗಿ ಹಂಚ್ಕೋಬೇಕಂತ ಅನಿಸ್ತಾ ಇದೆ. ಯಾವಾಗೂ ನಾನು ಕೆಲವು ಸಂಗತಿಗಳನ್ನ ಮುಕ್ತವಾಗಿ ಹಂಚ್ಕೊಂಡಿಲ್ಲ, ಯಾಕಂದ್ರೆ ನಾನು ಅದನ್ನ ಹಂಚ್ಕೊಳ್ಳಕ್ಕೂ ಇಷ್ಟಪಡಂಗಿಲ್ಲ, ಅದು ನನ್ನ ಸ್ವಭಾವ. ಆದ್ರೆ ನೀವೆಲ್ಲರೂ ಈ ರೀತಿ ಹಿರಿಯರು ಬೆಂಬಲಿಸಿದ್ರಿಂದ ಕೆಲವು ವಿಷಯಗಳು ಸಮಾಜದಲ್ಲಿ ಗೊಂದಲಗಳಿದಾವೆ. ಆ ಗೊಂದಲಗಳಿಗಾದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾನು ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳಿ ಈ ವೇದಿಕೆ ಮೇಲೆ ನಿರ್ಧಾರ ಆಗ್ತಾ ಇದೆ. ನನಗೆ ಏನು ಅಂತಂದ್ರೆ, ನನ್ನ ಈ ಒಂದು ಸ್ವಭಾವ ಇವತ್ತಿಂದಲ್ಲ. ನಾನು ಕಾಲೇಜಿನ ದಿನಗಳಲ್ಲಿಯೂ ಸಹಿತ 2011ರಿಂದ ನಾನು ಏನು ಪದವಿ ಶಿಕ್ಷಣಕ್ಕೆ ಹೋಗ್ತೀನಿ ಜಮಖಂಡಿಗೆ, ಅವತ್ತಿನಿಂದೂ ಸಹಿತ ನನಗೆ ಈ ಹೋರಾಟದ ಮನೋಭಾವನೆ ಬಂದಿರತಕ್ಕಂಥದ್ದು. ಅಲ್ಲಿ ನಾನು ಬಿಕಾಮನ ಓದ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟ, ರಾಜಕಾರಣದ ಆಸಕ್ತಿ ನನಗೆ ಜಮಖಂಡಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ನಾನು ಅವತ್ತಿನ ಸಂದರ್ಭದಲ್ಲಿ ಸಹಿತ ವಿದ್ಯಾರ್ಥಿ ನಾಯಕ. ಹಲವಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ದಿನಗಳು ನಾವು ವಿದ್ಯಾರ್ಥಿಗಳ ಸಮಸ್ಯೆಗಳು ಸ್ಪಂದಿಸುವಂತ ಕೆಲಸವನ್ನ ಕಾಲೇಜಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಆದರೆ ನಂತರ ನನ್ನ ಬಿಕಾಂ ಪದವಿ ನಂತರ ಈ ಹೋರಾಟ ಮತ್ತು ಚಳವಳಿ ರಾಜಕಾರಣದ ಆಸಕ್ತಿಯನ್ನ ಇನ್ನಷ್ಟು ಬೆಳೆಸ್ಕೋಬೇಕಾದ್ರೆ ಕಾನೂನು ಪದವಿ ಅತ್ಯವಶ್ಯಕ ಅಂತಕ್ಕಂಥದ್ದನ್ನ ನನ್ನ ಮನವರಿಕೆ ಆಗಿತ್ತು. ಹಾಗಾಗಿ ನಾನು ವಕೀಲರಾಗಲಿಕ್ಕೆ ಕಾನೂನು ಪದವಿಯನ್ನು ಸೇರಲಿಲ್ಲ. ಸಾಮಾನ್ಯ ತಿಳುವಳಿಕೆಯನ್ನು ತಿಳ್ಕೋಬೇಕು. ಮಹಾತ್ಮ ಗಾಂಧೀಜಿ ಅವರು ಇಟ್ಕೊಂಡು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಟ್ಕೊಂಡು ಎಲ್ಲ ಮಹಾನ್ ಭಾವರು ಇವತ್ತೇನು ನಾವು ನೆನೆಸ್ಕೋತೀವಿ ಅವರೆಲ್ಲರೂ ಕಾನೂನು ಪದವೀಧರರು. ಆ ಕಾನೂನು ಪದವಿಯನ್ನ ನಾನೂ ಪಡಿಬೇಕಂತಕ್ಕಂಥ ಏಕೈಕ ಉದ್ದೇಶದಲ್ಲಿ ನಾನು ಬೆಳಗಾವಿನಲ್ಲಿ ನನ್ನ ಕಾನೂನು ಪದವಿಯನ್ನು ಮುಗಿಸಿದ್ದೆ. ಅವತ್ತಿನ ಸಂದರ್ಭದಲ್ಲಿಯೂ ಸಹಿತ ಸಾಕಷ್ಟು ವಿಚಾರಗಳನ್ನ ನಾನು ವಿದ್ಯಾರ್ಥಿಗಳ ಪರವಾಗಿದ್ದೆ. ನನಗ ಮತ್ತು ರೈತ ಸಂಘಕ್ಕೆ ಸಂಬಂಧ 2016ರಿಂದ 2016ರಲ್ಲಿ ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳಿದ್ವು. ಅವತ್ತು ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಮುತ್ತಪ್ಪ ಕುಮಾರ್ ಅವರು, ಅದೇ ರೀತಿ ನಮ್ಮ ಈರಪ್ಪ ಅಂಚನಾರು ಇಲ್ಲೇ ವೇದಿಕೆ ಮೇಲಿದ್ದಾರೆ. ಆ ಮುಖಂಡರನ್ನ ನಾನು ಭೇಟಿಯಾಗಿದೆ ಒಂದು ಹೋಟೆಲಲ್ಲಿ. ನಾನು ಲಾ ಓದ್ತಾ ಇದ್ದೀನಿ, ಕಾಲೇಜ್ ಸೂಟಿ ಇದೆ, ಸೂಟಿ ದಿನವನ್ನ ಹೆಂಗೆ ಕಳಿಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ಜೊತೆ ನನಗೊಂದು ಅವಕಾಶ ಕೊಟ್ರೆ ನಾನು ರೈತ ಸಂಘದ ಅಭ್ಯರ್ಥಿ ಆಗ್ತೀನಿ, ನನಗೊಂದು ಅವಕಾಶ ಕೊಡ್ಬೇಕಂದ್ರು. ಅವರು ಯುವಕರ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು. ಯಾರು ಹಿಂಗ್ ಹುಡುಗರು ಹೇಳಿಲ್ಲ ನಮ್ಗ, ಯಾರು ನೀನ್ ನಿಲ್ತಿ ಅಂದ್ರೆ ನಿಲ್ವಲ್ಲಕ್ಕಂತೇಳಿ ಬಹಳ ಜನ ಅವ್ರನ್ನೂ ಪ್ರಶ್ನೆ ಮಾಡಿದ್ರು. ಅವತ್ತು ಗೊತ್ತಿಲ್ಲ, ಗುರಿ ಇಲ್ಲ, ಹುಡುಗರು ನೀವು ತಗೊಂಡು ಬರಾಕತ್ತೀರಿ, ನಾಳೆ ಏನಾರ ಮಾಡಿ ಯಾರು ಜೋಡಿಯಾರ ಓಡಿ ಹೋದಂದ್ರೆ ಇಡೀ ಸಂಘಕ್ಕೆ ಒಂದು ಕೆಟ್ಟ ಹೆಸರು ಬರ್ತದ, ಬೇಡ ಅಂತೇಳಿ ಬಹಳಷ್ಟು ಜನರಿಗೆ ಅವರಿಗೆ ಹೇಳಿದ್ರು. ಆದ್ರೂ ಹುಡುಗರು ಬೆಳೀಲಿ, ಏನ್ ಮಾಡ್ತಾರೆ ನೋಡೋಣ ಅಂತಕ್ಕಂಥ ಸಂದರ್ಭದಲ್ಲಿ ಅವತ್ತು ನನಗೆ ಅವರು ಬೆಂಬಲಿಸಿದ್ರಿಂದ ನಾನು ಅವತ್ತು ಚುನಾವಣೆಗೆ ನಿಂತ್ಕೊಂಡೆ. ಬಂಧುಗಳೇ, ಆಮೇಲೆ 2017ರಲ್ಲಿ ನನ್ನ ಕಾನೂನು ಪದವಿ ಮುಗೀತು. ಮುಗಿದಾದ್ಮೇಲೆ ನೀವೆಲ್ಲ ಕೇಳಬಹುದು, ನಿನ್ನ ಆಸ್ತಿ ಎಷ್ಟೈತಪ್ಪ ಅಂತೇಳಿ ಎಲ್ಲರಿಗೂ ಈಗ ಎಲ್ಲರಿಗೂ ಅದು ಚಿಂತನೆ ಆರಂಭ ಆಗಿದೆ. ಎಲ್ಲರಿಗೂ ನನ್ನ ಬಗ್ಗೆ ಏನ್ ಚಿಂತನೆ ಅಂದ್ರೆ ನನ್ನ ಆಸ್ತಿಯ ಬಗ್ಗೆ ಚಿಂತನೆ ಆರಂಭ ಆಗಿದೆ. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. 2017ರಲ್ಲಿ ನನ್ನ ಲಾ ಮುಗಿದಿತ್ತು. ಬಹಳ ಒಂದು 6 ತಿಂಗಳು ಕೋರ್ಟ್ ಪ್ರಾಕ್ಟೀಸ್ ಮಾಡಿರ್ಬೋದು ನಾನು. ತದನಂತರ ನಾನು ರೈತ ಪರ ಹೋರಾಟದಲ್ಲಿ ತಲ್ಲೀನರಾಗಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಬೆಂಗಳೂರಿನಲ್ಲಿ ಒಂದು ಸಂಪರ್ಕ ಬೆಳೀತದ ನಾನು ಇವತ್ತಿನವರೆಗೂ ಇಲ್ಲಿ ನಿಂತು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಂದ್ರೆ ನನ್ನ ಯಾರು ಬೆಳೆಸಿದ್ರು ನನ್ನ ಇಲ್ಲಿವರೆಗೆ ಬರ್ಲಿಕ್ಕೆ ಕಾರಣ ಅಂತ ನಾನು ಯಾರ ಜೋಡಿನೂ ಅಂದ್ಕೊಂಡಿಲ್ಲ. ಬಹುಶಃ ತುಮಕೂರಿನವರು ಸತೀಶ್ ಟಿವಿ ಅಂತೇಳಿ ಹಿರಿಯರು, ಅವರು ನನಗೆ ಆರ್ಥಿಕ ಸಹಾಯವನ್ನ ಮಾಡಿ ಇಲ್ಲಿವರೆಗೆ ಬೆಳೆಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಅವ್ರ ತನುಮಾನ ಯಾವತ್ತೂ ಹೇಳ್ಕೊಂಡಿಲ್ಲ ನಾನು. ಯಾಕಂದ್ರೆ ದಿನನಿತ್ಯ ಖರ್ಚು ಯಾರು ನಿಭಾಯಿಸ್ತಾರ? ದುಡಿಯಕ್ಕೆ ಹೋದವನಿಗೂ ನಿಭಾಯಿಸಕ್ಕಾಗಲ್ಲ.
ಆದ್ರೆ ಅವತ್ತು ಏನೋ ಒಂದು ಹುಡುಗ ಒಂದೇನೋ ಹೋರಾಟದ ಇದೆ ಅವನಿಗೆ ಬೆಳೆಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತು ನನಗೆ ಆರ್ಥಿಕ ಸಹಾಯವನ್ನು ನೀಡಿ ನಾನು ಅವ್ರ ಜೊತೆ ಗುರ್ತಿಸ್ಕೊಂಡಿದ್ದೆ. ಆಮೇಲೆ ಅವರ ಒಂದು ಹೋರಾಟಗಳಲ್ಲಿ ನಾನು ಭಾಗಿಯಾಗಿದೆ, ರೈತ ಸಂಘ ಮತ್ತು ಅವರ ಜೊತೆಗೆ ನಾನು ಸಂಪರ್ಕ ಇಟ್ಕೊಂಡಿದ್ದೆ. ತದನಂತರ 2019ರಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆ ನೆರೆ ಹಾವಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಜನರು ಮಳೆಯನ್ನು ಕಳ್ಕೊಂಡ್ರು, ಎಲ್ಲವನ್ನು ಕಳ್ಕೊಂಡ್ರು. 2020ರಲ್ಲಿ ಪ್ರತಿಭಟನೆಯನ್ನು ನಾವು ಮುದೋಳದಲ್ಲಿ ನಂಬಿಕೊಂಡಾಗ ಅವತ್ತು ನೆರೆ ಸಂತ್ರಸ್ತರ ಪರವಾಗಿ ನಾನು ಜೈಲಿಗೆ ಹೋಗ್ಬೇಕಾದ ಪ್ರಸಂಗ ಬಂತು. 20/2/2020ರಲ್ಲಿ ಅಂದಿನ ಉಪಮುಖ್ಯಮಂತ್ರಿಗಳು ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು. ಹೋರಾಟ ಮಾಡಿ ಸೆಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ನನಗೆ ಕಪ್ಪು ಚುಕ್ಕೆ ತರ್ತಾನಂತೇಳಿ ನನ್ನನ್ನ ಜೈಲಿಗೆ ಕಳಿಸಿದ್ರು. ಯಾವಾಗ ಜೈಲಿಗೆ ಹೋದ್ನೋ ಅವಾಗ ಪರಿಪೂರ್ಣನಾದೆ. ಯಾವಾಗ ಜೈಲಿಗೆ ಹೋದ್ನೋ ಅವಾಗ ಪರಿಪೂರ್ಣನಾದೆ. ಅವತ್ತೇ ನಿರ್ಧಾರ ಮಾಡಿದೆ, ಒಂದು ಬದಲಾವಣೆಗಾಗಿ ನಾನು ಏನಾದ್ರು ಮಾಡಬೇಕಂತ ಜೈಲಲ್ಲಿ ನಿರ್ಧಾರ ಮಾಡಿದ್ದೆ. ಆದ್ರೆ ಬಂದವರೇ ಅಲ್ಲಿಗೆ ನಿಲ್ಲಿಲ್ಲ. ಅದೇ 2020ರಲ್ಲಿ ನನ್ನ ಜೈಲಿಗೆ ಕಳಿಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಸಂಗಡಿಗರು ಬಹಳಷ್ಟು ತಪ್ಪುಗಳನ್ನ ಮಾಡಿದ್ರು. ಆ ತಪ್ಪುಗಳಲ್ಲಿ ಒಂದು ನಮ್ಮ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ದಿವಾಳಿ ಹಚ್ಚಿದ್ರು. ಅವತ್ತಿನ ಸಂದರ್ಭದಲ್ಲಿ ನಾವು ಹುಡುಗರನ್ನ ಗುಂಪು ಕಟ್ಕೊಂಡು ಹೋರಾಟ ಮಾಡ್ತಾ ನಗಿತಿದ್ರು ಜನ. ಇವೇನು ಹುಡುಗರು ತಿಳುವಳಿಕಿಲ್ಲ, ಸಣ್ಣ ಸಣ್ಣ ಹುಡುಗರು ಕುಡ್ಕೊಂಡು ಈ ಒಂದು ಬೀದಿಯಲ್ಲಿ ಕುತ್ಕೊಂಡ್ರು ಅಂತ ಅಂತಿದ್ರು. ಆದ್ರೂ ನಾವು ಅವತ್ತು ಹೋರಾಟ ಮಾಡಿದ್ವಿ, ಪಾದಯಾತ್ರೆಯನ್ನ ಮಾಡಿದ್ವಿ. ಎಲ್ಲಿಂದ? ಮುಧೋಳದ ಸಂಗೋಲಿ ರಾಯಣ್ಣ ವೃತ್ತದಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಪಾದಯಾತ್ರೆ ಮಾಡಿದಾಗ ಬಹಳ 10 ಜನ ಇದ್ದೀವಿ ನಾವು. ನಮ್ಮನ್ನು ನೋಡಿ ಬಹಳ ಜನ ನಕ್ಕರು. ಇವ್ರು 10 ಜನ ಹೋಗ್ಕೊಂಡು ಫ್ಯಾಕ್ಟ್ರಿ ಚಾಲು ಆಗ್ತದೇನು, ಇಡೀ ವ್ಯವಸ್ಥೆ ಇವ್ರ ಪರವಾಗಿ ಇತ್ತಂತೆ. ಆದ್ರೆ ಬಂಧುಗಳೇ, ಅದೇ ಚಳವಳಿ 783 ದಿನ ನಡೆಯಿತು. ಇವತ್ತು ರನ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿದೆ. ಆ ಒಂದು ಐತಿಹಾಸಿಕ ಹೋರಾಟದಿಂದ ಯಾರ್ಯಾರು ಮನೆಗೆ ಹೋಗ್ಬೇಕಾಗಿದ್ದವರೆಲ್ಲರೂ ಮನೆಗೆ ಹೋದ್ರು. ಆ ಒಂದು ಚಳವಳಿಯ ಯಶಸ್ವಿ. ತದನಂತರ ಈ ಜಿಲ್ಲೆಯಲ್ಲಿ ಬದಲಾವಣೆಯನ್ನು ಬಯಸಿ ನಮ್ಮ ರೈತರು ದಿನನಿತ್ಯ ಏನು ಹೋರಾಟ ಮಾಡ್ತಾರೆ. ರೈತರಿಗೆ ಅನ್ಯಾಯ ಯಾರಿಂದ ಆಗ್ತದೆ? ಅವರಿಗೆ ಅಧಿಕಾರ ಇರಬಾರದು, ಬಂಡವಾಳಶಾಹಿಗಳು ಮತ್ತು ಅಧಿಕಾರ ಒಬ್ಬರ ಕಡೆ ಇದ್ರೆ ವ್ಯವಸ್ಥೆ ಸರಿ ಇರುವುದಿಲ್ಲ ಅಂತೇಳಿ ನಿರ್ಧಾರ ಮಾಡಿ ಬಂಡವಾಳಶಾಹಿಗಳನ್ನ ಸೋಲಿಸ್ಬೇಕಂತಕ್ಕಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಾನು ಬೀಳಿಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಬಂಧುಗಳೇ, ನಿಮ್ಮೆಲ್ಲ ಆಶೀರ್ವಾದ, ಅವತ್ತಿನ ಘಟನೆಗಳು ತಮ್ಗೆಲ್ಲ ಹಂಚ್ಕೊಳಕ್ ಹೋಗುದಿಲ್ಲ. ಆದ್ರೂ ನಮ್ಮ ವಿಚಾರ ರೈತರಿಗೆ ಅನ್ಯಾಯ ಆಗ್ತಕ್ಕಂಥವ್ರನ್ನ ಸೋಲಿಸ್ಬೇಕಂತ ಅಂದಿದ್ದೀವಿ, ಸೋಲಿಸಿದ್ದೀವಿ. ಅವತ್ತೇ ನಾವು ಮಾತು ಕೊಟ್ಟಿದ್ದೀವಿ. ಇದೇ ಬೀರ್ದೇವರ ಗುಡಿ ಒಳಗೆ ಕುರಿಗಾಯಿಗಳ ಸಮಸ್ಯೆ ಇತ್ತು, ಅವರು ನಮ್ ಜೊತೆ ಹಂಚ್ಕೊಂಡಿದ್ರು. ಅದೇ ಬೀರಪ್ಪನ ಸನ್ನಿಧಿ ಒಳಗೆ ಹೇಳಿದ್ದೀವಿ, ನಾವು ಮುಂದಿನ ದಿನಮಾನಗಳಲ್ಲಿ ಈ ಕುರಿಗಾಯಿಗಳ ಸಮಸ್ಯೆಗೆ ಒಂದು ಏನಾದ್ರೂ ಕಂಡ್ಕೋತೀವಿ, ನಿಮ್ ಪರ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ನಿಮ್ಮ ಪರ ನಾನು ನಿಲ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದೆ. ಬಂಧುಗಳೇ, ಇವತ್ತು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಿದೆ. ಅವತ್ತು ಬಹಳ ಜನ ನಕ್ಕರು, ಕುರಿಗಾರರ ಕಾನೂನು ಮಾಡ್ಸಕ್ಕೆ ಇವನು MLA ಅದಾನೇನು, ಏನು MP ಅದಾನೇನು, ಏನು ವಿಧಾನಸೌಧ ಮಾತಾಡಿ ಕಾನೂನು ಮಾಡಿಸ್ತಾರಂತಲ್ಲ. ಬಂಧುಗಳೇ, MLA ಆದವರು ಹೋರಾಟ ವಿಧಾನಸೌಧದಲ್ಲಿದ್ರೆ ಹೋರಾಟಗಾರರು ಹೋರಾಟ ಬೀದಿಯಲ್ಲಿ ಇರ್ತದೆ. ಬೀದಿಯಲ್ಲಿ ಇದ್ದು ಕುತ್ಕೊಂಡು ಹೋರಾಟ ಮಾಡಬಹುದು. ಆ ಒಂದು ಹೋರಾಟವು ಯಶಸ್ವಿಯಾಗಿ ನನ್ನ ಎಲ್ಲ ಕಷ್ಟ ಸುಖಗಳಿಗೆ ತಾವೆಲ್ಲ ಬೆಂಬಲಿಸಿದಿರಿ. ನನ್ನ ಮೇಲೆ ಹಲ್ಲೆ ಆದಾಗ ತಾವು ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದಿರಿ. ಎಲ್ಲವುಗಳು ನೋಡ್ಲಿಕ್ಕೆ ಬಹಳ ಸಣ್ಣ ವಿಷಯಗಳಾದ್ರೂ ಸಹಿತ ದೂರದೃಷ್ಟಿಕೋನ ಇರ್ತದೆ. ನನ್ನ ಕುರಿಗಾಯಿಗಳ ಹೋರಾಟ ಯಶಸ್ವಿಯಾಗಿ ನಮ್ದು ಇನ್ನೂ 1 ತಿಂಗಳ ಕಳೆದಿಲ್ಲ. ಆದ್ರೆ ಇವತ್ತು ಪರಿವರ್ತನೆ ಯಾತ್ರೆಗೆ ನಮ್ಗೆ ಸಾಕಷ್ಟು ಹಿರಿಯರು ಸಹಾಯ ಮಾಡಿದ. ಸುಮಾರು 8 ರಿಂದ 10 ಲಕ್ಷ ಖರ್ಚಾಗತ್ತದೆ ಯಾತ್ರೆ.